ಮದುವೆನೇ ಆಗ್ಲಿಲ್ಲ ಅವರು. ಅಯ್ಯೋ ಇಲ್ಲೇ ಇದಾರೆ, ಬರ್ತದೆ ನೋಡಿ ಈಗ. ಬಾಣ ಒಳಗಡೆ. ಈ ಹಸು ಸಾಕಕ್ಕೋಸ್ಕರನೇ ನೀವು ಮದ್ವೆ ಆಗ್ಲಿಲ್ಲ ಅಂತ ಏನಂತೀರಾ? ನಿಜ, ಸತ್ಯ. ನಾವು ಚಿಕ್ಕ ಹುಡುಗರಾಗಿಂದಾನು 5ನೇ ವರ್ಷದಿಂದಾನು ನನಗೂ ಹಸು, ಕುರಿ, ಕೋಳಿ, ಎತ್ತು, ಎಮ್ಮೆ, ಮೇಕೆ ಜೀವ ಬಿಟ್ರೆ ಬೇರೆ ನಾನು ಏನು ಇಷ್ಟಪಡಲ್ಲ. ಎಲ್ಲೇ ಟ್ರಿಪ್ ಹೋಗ್ಲಿ ಹಸು ಎತ್ತು ಎಲ್ಲಿ ಕಂಡ್ರೆ ಅಲ್ಲಿಗೆ ಹೋಗಿ ನಿಲ್ಲಿಸಿ ಅವ್ರಿಗೊಂದು 100 ರೂಪಾಯಿ ಕಾಸು ಕೊಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರು ಒಳ್ಳೆಯರೋ ಕೆಟ್ಟಾರ ಅವ್ರ ಕೈ ಕೊಟ್ಟು ನಾನು ಎಲ್ಲಡಿಕೆ ಹಾಕ್ತೀನಿ. ಹಂಗಿಂದ ಅವ್ರಿಗೂ ಅಲ್ಲಿ ಕೊಟ್ಟು ಮಾತಾಡ್ಸ್ಕೊಬೋದು. ನಿಮ್ಮ ಹತ್ರ ಏನೆಲ್ಲ ಪ್ರಾಣಿಗಳಿದೆ? ಎಮ್ಮೆ, ಹಸು, ಎತ್ತು, ಕುರಿ, ಕೋಳಿ, ಆಮೇಲೆ ಪಾರಿವಾಳ, ಕುದುರೆ, ಕತ್ತೆ ಎಲ್ಲ ಕಾಸ್ಕೊಂಡು. ಸರ್, ಇವಾಗ ತುಂಬಾ ರೇರು ಒಂದು ಪ್ರಾಣಿಗೋಸ್ಕರ ಮದ್ವೆ ಆಗದೆ ಪ್ರಾಣಿ ಜೊತೆನೆ ನೀವು ಜೀವನ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಅಯ್ಯೋ ಮದ್ವೆ ಆಗ್ಬೇಕಿತ್ತು ಅಂತ? ಇಲ್ಲ, ಅನ್ಸಿಲ್ಲ. ಇವಿದ್ರೆ ಅನ್ಸಲ್ಲ. ನಂಗೆ ಮೈಗೆ ಹುಷಾರಾಗಲ್ಲ. ಮೈಗೆ ಹುಷಾರಾಗೋ ಕಾರಣ ಇವೆ. ಹಸುವಿನ ಜೊತೆ ಇರೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿದೆ. ನನ್ಗೇನು BP, ಶುಗರ್ ಎಂತದ್ದು ಏನು ಇಲ್ಲ. ಈಗಿನ ಕಾಲದಲ್ಲಿ ಒಬ್ಬೊಬ್ಬರಿಗೆ 1 ಮದ್ವೆ, 2 ಮದ್ವೆ, 3 ಮದ್ವೆ, 10 ಗರ್ಲ್ ಫ್ರೆಂಡ್, 15 ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ಸ್ ಅಂತ ಹೇಳ್ತಿರ್ತಾರೆ. ಅಂತದ್ರಲ್ಲಿ ಪ್ರಾಣಿಗಳೇ ಸರ್ವಸ್ವ ಅಂತ ನೀವು ಬದುಕ್ತಾ ಇದ್ದೀರಲ್ಲ, ನಿಜವಾಗ್ಲೂ ಎಲ್ಲರಿಗೂ ಒಂದು ಮಾದರಿ ಅಂತ ಹೇಳ್ಬೋದು. ಮದುವೆ ಮಾಡಿದ್ದೀನಿ ಈಗ ನಾನು. ನೀವು ಮದ್ವೆ ಆಗದೆ ಇದ್ರು ಒಂದ್ 83 ಮದ್ವೆ ಮಾಡಿದೀರಾ. ಸಾಕಷ್ಟು ಪ್ರಾಣಿಗಳನ್ನು ಕೂಡ ಸಾಕಿದೀರಾ. ಇನ್ನೊಂದ್ಸಲ ಹೇಳ್ಬಿಡಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು. ಆನೇಕಲ್ ತಾಲೂಕು, ಚಂದಾಪುರ, ರಾಜಣ್ಣ. ಇವಾಗ ಅಕಸ್ಮಾತ್ ಯಾರಾದ್ರೂ ಹಸು ಸಾಕ್ಬೇಕು, ಪ್ರಾಣಿ ಸಾಕ್ಬೇಕು ಅಂದ್ರೆ ಅವ್ರಿಗೆ ಗೈಡ್ ಮಾಡ್ತೀರಾ? ಮಾಡ್ತೀವಿ. ನಮ್ ಕೈಲಾದ ಸಪೋರ್ಟ್ ಕೊಟ್ಟು ಎಲ್ಲಿ ಚೆನ್ನಾಗಿದೆಯಾ ಸುಳ್ಳು ಹೇಳಕ್ ಇಷ್ಟಪಡಲ್ಲ ನಾನು. ಅದಕ್ಕೆ ಹೋಗಿ ನನ್ಗೆ ಅವ್ರಿಗೆ ಸಪೋರ್ಟ್ ಮಾಡಿ, ನನ್ನ ಕೈಲಾದ ಸಪೋರ್ಟ್ ಮಾಡಿ ಅವ್ರು ಕೇಳಿದ್ದನ್ನ ಒಂಚೂರು ಇಂಚು ಮುಂಚಾಗಿ ಕೊಡ್ತೀನಿ. ಫೋನ್ ನಂಬರ್ ಹೇಳ್ತೀರಾ? 9916511666. ಇನ್ನೂ ಸ್ವಲ್ಪ ಮಾಹಿತಿ ಇದೆ ಮೇಡಮ್. ಮತ್ತೆ ಅವರು ಈಗ 100 ವರ್ಷದ ಹಳೆ ಮನೆಯಲ್ಲಿ ಇದ್ದಾರೆ. ಯಾರು? ರಾಜಣ್ಣ ಅವರು. ಅವ್ರ ಮನಸ್ಸು ಮಾಡಿದ್ರೆ ದೊಡ್ಡ ಬಂಗ್ಲೆ ಕಟ್ಕೊಂಡು ಇರ್ಬೋದು. ಅವರು ಆಸ್ತಿ ಬಂದ್ಬಿಟ್ಟು NH ಸಾವಿನಲ್ಲಿ ಇದೆ, ಕೋಟಿಗಿದೆ. ಆದ್ರೂ ಅವರು ಹಳೆ ಬಿಲ್ಲೆ ಮನೆಯಲ್ಲಿ ಇದಾರೆ. ಈಗ್ಲೂನು ಎತ್ತಂದ್ರೆ ಅವ್ರು ತುಂಬಾ ಪ್ರಾಣ. ಯಾಕಂದ್ರೆ ನಮ್ಮಂತ ಯುವಕರ ಜೊತೆ ಸೇರ್ಕೊಂಡಿದೀವಿ. ನಮಗೆ ಅವ್ರ ಮಾರ್ಗದರ್ಶಕರು. ಏನಾದ್ರೂ ನಾವು ಹಳ್ಳಿಕರಲ್ಲಿ ರೈತರದಲ್ಲಿ ಸಾಧನೆ ಮಾಡಿದ್ವಿ ಅಂದ್ರೆ ನಮ್ಮ ರಾಜಣ್ಣ ಅವರಿಂದಾನೆ. ಯಾಕಂದ್ರೆ ಅವ್ರ ಮಾರ್ಗದರ್ಶನ ಚೆನ್ನಾಗಿದೆ. ಹಂಗಾಗಿ ನಮ್ಮಂತ ಸುಮಾರು ಯುವಕರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಮತ್ತೆ ಅವ್ರು ಮನಸ್ಸು ಮಾಡಿದ್ರೆ ಇವತ್ತು ಇಡೀ ರಾಜ್ಯದಲ್ಲ, ಇಡೀ ಆಂಧ್ರ, ತಮಿಳುನಾಡು, ಕೇರಳ ಎಲ್ಲಾ ಕಡೆ ಅವ್ರ ಹೆಸರು ಗೊತ್ತಿದೆ. ಅವ್ರೆಲ್ಲೂ ಬೆಳಕಿಗೆ ಬಂದಲ್ಲ. ಇದೇ ಮೊದಲೇ ಬಾರಿಗೆ ಜಿಕೆಗೆ ಬಂದಿರೋದು. ಯಾಕಂದ್ರೆ ಅವ್ರು ಬರ್ಬೇಕಾಗಿತ್ತು. ಇಂಥ ದೊಡ್ಡ ವ್ಯಕ್ತಿ ಬರ್ಬೇಕು. ನಾವು ಇನ್ನೂ ಏಜ್ ಇದೆ, ಮುಂದೆ ಬರ್ತೀವಿ. ಆದ್ರೆ ಇಂಥವ್ರನ್ನ ಗುರ್ಸ್ಬೇಕಾಗಿತ್ತು. ಯಾಕೋ ನಮ್ಮ ಹಳ್ಳಿಕಾರ ವಿಚಾರದಲ್ಲಿ ಸ್ವಲ್ಪ ರಾಜಕೀಯ ಮಾಡ್ಕೊಂಡು ರಾಜಣ್ಣವ್ರು ಮರ್ತ್ಬಿಟ್ರು. ಆದ್ರೆ ನಾವು ಯಾರಿಗೂನು ರಾಜಕೀಯ ಮಾಡಕ್ ಹೋಗ್ಲಿಲ್ಲ. ನಾವು ಎಲ್ರಿಗೂ ತುಂಬಾ ಇಷ್ಟಪಡ್ತೀವಿ, ಎಲ್ರಿಗೂ ಬೆಲೆ ಕೊಡ್ತೀವಿ, ಎಲ್ರಿಗೂ ಗೌರವ ಕೊಡ್ತೀವಿ. ಯಾಕೋ ಹಿಂದೆಯಿಂದ ಅವ್ರು ಮಾಡ್ತಕ್ಕಂಥ ರಾಜಕೀಯ ಸರಿ ಇಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಒಂದು ಉತ್ತರ ಸಿಗ್ಬೇಕು. ರಾಜಣ್ಣವ್ರು ಮೇಸ್ತಕ್ಕಂಥ ಊರಿ ಇಡೀ ಕರ್ನಾಟಕದಲ್ಲಿ ಯಾರು ಮೇಸಕ್ ಸಾಧ್ಯ ಇಲ್ಲ. ಬೇಕಾದ್ರೆ ಮೇಸ್ ತೋರಿಸ್ರಿ, ನಾವು ಅವತ್ತು ತಲೆ ಬಾಗ್ತೀವಿ.